ಭೂಮಿಯು ಬೀಜವನ್ನು ತಾನೇ ನುಂಗಿತು. ಕಣ್ಣ ನೀರು ಕುಡಿಯಲು, ಒಡಲ ಬೆಂಕಿ ತಿನ್ನಲು, ಬದುಕಿನ ಹಠ ಇಂಥ ಕಾಲದಲ್ಲೂ ಬದುಕಲು ಎಂಥಾದೇನಾಸಿ ಬದುಕು. ನಮ್ಮ ಎದೆಯ ಒಳಗೆ ನಮ್ಮ ಕಾಯುವ ದೇವರು ಒಂದು ಕಾಳಜಿಯ ಕರೆಗೆ ಕಾಯುತ್ತಿರುವರು. ತನಗೆ ತಾನೇ ತೆರೆವುದಾಗ ಬಿಡುಗಡೆಯ ದ್ವಾರ. ಅಂತರಾಳದೊಂದು ಕೂಗು ಈ ಯುಗಾಂತರ, ಯುಗಾಂತರ. ಹೆಂಗಸರಿಗೆ ಮೋಸ ಮಾಡೋದ ಅನ್ಯಾಯ ಅಂಕಲ್. ಆ ಅನಸೂಯ ಪರಿಚಯ ಎಷ್ಟಿದೆ ನಿನಗೆ? ಆಗೊಂದು 2 ತಿಂಗಳು ರೆಸಾರ್ಟಲ್ಲಿದ್ದರು. ಆಗ ಹೆಚ್ಚು ಕಮ್ಮಿ ದಿನ ಭೇಟಿ ಆಗ್ತಿದ್ದೆ. ಆಕೆ ಬ್ಯಾಂಕ್ ಕೆಲಸಕ್ಕೆಲ್ಲ ನಾನೇ ಜೊತೆಯಾಗಿ ಹೋಗಿದ್ದೀನಿ. ನಂತರ ಪೊಲೀಸ್ ರೇಡ್ ಆಯಿತು, SI ಜೊತೆ ಹೋದರು. ಈಗ ಬೆಂಗಳೂರಲ್ಲಿದ್ದಾರೆ ಅಂತ ಸುದ್ದಿ. ಒಮ್ಮೆ ಮಾತಾಡಿಸ್ತೀಯಾ? ಪರಿಚಯ ಮಾಡಿಕೊಡ್ತೀನಿ, ನೀವೇ ಮಾತಾಡಿ. ನಾನು ಅಯೋಗ್ಯ ಅಂತ ಪ್ರಪಂಚಕ್ಕೆ ಗೊತ್ತು. ಅವಳು ನನ್ನ ನಂಬಲ್ಲ. ಏನು ಹೇಳಿ. ಈಗ ಶಾರದಾ ಪ್ರಸಾದ್ಗೆ ಅದೇನೋ ಲಿವರ್ಗೆ ಸಂಬಂಧಪಟ್ಟದ್ದು ಸೀರಿಯಸ್ ಕಾಯಿಲೆ ಅಂತೆ. ಸರಿ. ಡಾಕ್ಟರ್ ಅಂದಿದಾರಂತೆ ಇದಕ್ಕೆ ಚಿಕಿತ್ಸೆನೇ ಇಲ್ಲ, 6 ತಿಂಗಳು ಅಂತ. ಆಯಿತು. ಉಸ್ತುವಾರಿ ಅಂತಾರೆ 4-5 ತಿಂಗಳು ದಾಟಲ್ವಂತೆ. ಅಷ್ಟೇನಾ? ಹಡಗು ಮುಳುಗತ್ತೆ ಅಂತ ಗೊತ್ತಿತ್ತು, ಹೀಗೆ ಅಂತ ಅನಿಸಿರ್ಲಿಲ್ಲ. ಹೇಳಿ. ಹೆಂಗಸರಿಗೆ ಮೋಸ ಮಾಡಬಾರ್ದು ಅಂತೀಯ. ನಂದು ಅದೇ ಪ್ರಿನ್ಸಿಪಲ್. ಹೆಂಗಸರಿಗೆ ಮೋಸ ಮಾಡಬಾರ್ದು. ಅಷ್ಟು ಸಾಲದು, ಈಗ ಒಂದು ಹೆಜ್ಜೆ ಮುಂದಕ್ಕೆ ಹೋಗಬೇಕು. ಹೇಳಿ. ಹೆಂಗಸರಿಗೆ ಮೋಸ ಆಗಕ್ಕೂ ಬಿಡಬಾರ್ದು. ಮನುಷ್ಯ ಸಾಯ್ತೀನಿ ಅಂತ ಉಸ್ತುವಾರಿ ಹೇಳಿದ್ನಂತೆ. ಅವನೊಟ್ಟಿಗೆ ಆಸ್ಪತ್ರೆ ಸುತ್ತಿದ್ದು ಮಗಳ ಸ್ನೇಹಿತ ಸಚಿನ್ನು. ಅವನಿಗೆ ಗೊತ್ತಿರುತ್ತೆ. ಅವನು ಮಾನಸಾಗೆ ಹೇಳಿರ್ತಾನೆ. ಹೌದು. ನನ್ನ ಪ್ರಶ್ನೆ, ಈ ವಿಷಯ ಅನಸೂಯಾಗೆ ಗೊತ್ತಿರುತ್ತಾ? ಗೊತ್ತಿರಲ್ವಾ? ಖಂಡಿತ ಗೊತ್ತಿರಲ್ಲ. ಗಂಡಸರು ರೋಗ ಹೆಂಡತಿ ಹತ್ರ ಹೇಳ್ಕೋತಾರೆ, ಆರೋಗ್ಯ ಪ್ರೇಯಸಿ ಹತ್ರ ಪ್ರದರ್ಶಿಸ್ತಾರೆ. ಊಟ ಮನೇಲಿ ಮಾಡ್ತಾರೆ, ಹೆಂಡತಿ ಪಕ್ಕ ಕೂತು ಬಡಿಸಬೇಕು. ಸೆಕೆಗೆ ಗಾಳಿ ಬೀಸ್ತಿರಬೇಕು. ಶಕ್ತಿ ಪ್ರದರ್ಶನಕ್ಕೆ ಪ್ರೇಯಸಿನ ಹುಡುಕ್ತಾರೆ, ಅವಳು ವೀಳ್ಯ ಮಡಿಸ್ಕೊಡ್ಬೇಕು. ಈಗ ಈ ಶಾರದಾ ಪ್ರಸಾದ್ ಏನೂ ಬರೆದಿಡದೆ ಸತ್ತಾನ್. ಅನಸೂಯ ರಸ್ತೆಗೆ ಬರ್ತಾಳೆ. ಅವಳಿಗೆ ಮಗ ಇದ್ದಾನೆ, ಇನ್ನೊಂದು ದಾರಿಲಿದೆ ಅಂತ ಸುದ್ದಿ. ಅವಳು ಯಾರಾದ್ರೂ ಹೇಳಬೇಕಲ್ವ? ಈ ಮನುಷ್ಯ ಸತ್ತು ಹೋಗ್ತಾ ಇದ್ದಾನೆ, ಮಕ್ಕಳ ಭವಿಷ್ಯಕ್ಕೆ ಏನು ಬೇಕು, ಹಕ್ಕಿನದ್ದು ಏನಿದೆ ಕಿತ್ಕೋ. ಅದು ಅಮ್ಮ ಕೆಲಸನ ಅಂಕಲ್? 2 ವಿಷಯ. ಈ ಮನುಷ್ಯ ಮಕ್ಕಳಿಗೆ ಏನೂ ಕೊಡದೆ ಸತ್ತ ಅಂತ. ಅವು ಯಾರ ಮಕ್ಕಳು ಅಲ್ಲ. ಯಾರು ಸಾಕಬೇಕು? ಸಮಾಜ ಸಾಕಬೇಕು, ಸರ್ಕಾರ ಸಾಕಬೇಕು. ಸುಖ ಪಟ್ಟಿದ್ದು ಅವನು. ಸಾಕೋ ಕಷ್ಟ ನಮ್ಮ ಮೇಲೆ ಬರುತ್ತೆ. 2ನೇದು, ಹಣ ಆಸ್ತಿ ಸಾಕಷ್ಟು ಸೇರಿದೆ. ನ್ಯಾಯವಾಗಿ ಬೆವರು ಸುರಿಸಿ ದುಡಿದಿದ್ದ ಅಲ್ಲ, ಭ್ರಷ್ಟ ಹಣ.
ಯೋಗ್ಯರಿಗೆ ಕೆಲಸ ಕೊಡಿಸಿ ಪೂರ್ತ ವ್ಯವಸ್ಥೆನ ಹೊಲಸು ಮಾಡಿ ಗುಡ್ಡೆ ಹಾಕಿದ ಹಣ. ಆ ಹೊಲಸನ್ನ ಸಮಾಜ ಅನುಭವಿಸ್ತಾ ಇದೆ, ಅಂದ್ರೆ ನಾವು ಅನುಭವಿಸ್ತಿದ್ದೀವಿ. ಅಲ್ಲಿಗೆ ಆ ಥರದ ಆಸ್ತಿಯ ಪಾಲು ಪಟ್ಟಿ ನಮ್ಮ ಹಕ್ಕು. ಏನು ಗ್ರೇಟ್ ಅಂಕಲ್ ನೀವು. ಈ ಲೆಕ್ಕದಲ್ಲಿ ಮಹಾರಾಜರ ಅರಮನೆಯ ಒಂದು ಗೋಡನೆ ನಮ್ಮದು ಅನ್ಬೋದು. ನಮ್ಮದೇ, ಅದರಲ್ಲಿ ಅನುಮಾನ ಏನಿದೆ? ಏನು ಮಾಡ್ಬೇಕು ಹೇಳಿ? ಅನಸೂಯ ಸೌಮ್ಯವಾಗಿ ಶಾಂತ ರೀತಿಯಲ್ಲಿ ನೆಮ್ಮದಿಯಿಂದ ಸುಖದಲ್ಲಿ ಬದುಕಿದ್ದಾರೆ. ಹೋಗು, ಅವಳನ್ನು ಭೇಟಿಯಾಗು, ಕೆರಳಿಸು, ಹೇಳವಳಿಗೆ ಮನುಷ್ಯ ಪೂರ್ತ ಆಸ್ತಿ ಮಗಳಿಗೆ ಬರೆದಿಟ್ಟು ಗೊಟ್ಟಕ್ಕಂತಾನೆ, ನಂತರ ಚಿಪ್ಪು ಅಂತ ಪಾಲಿಗೆ ಕೂರ್ಲಿ. ಮತ್ತೆ ಮನನ ಮಾಡು. ನಿನಗೆ ವ್ಯವಹಾರ ಗೊತ್ತಾಗೋಲ್ಲ, ಗೊತ್ತಿರೋ ಜನರನ್ನ ಜೊತೆ ಕರ್ಕೊಂಡು ಹೋಗು ಅಂತ. ಗೊತ್ತಿರೋ ಜನ ಅಂದ್ರೆ ಯಾರು? ನಾನು, ನೀನು. ಶಾರದಾ ಪ್ರಸಾದ್ ತಲೆಯಲ್ಲಿ ವಿಲ್ ಅನ್ನೋದಿದೆ. ಅಷ್ಟೋ ಇಷ್ಟೋ ಕೊಟ್ಟು ಕೈ ತೊಳ್ಕೊತಾನೆ. ಅದು ಆಗಬಾರ್ದು. ಸಮ ಸಮ ಪಾಲು ಬರಬೇಕು. ನೆಂಟಸ್ತಿಕೆಗೆ ದಾಖಲೆ ಇಲ್ಲ, ಎಷ್ಟು ಕೊಡ್ತೀನೋ ಅಷ್ಟು ತಗೋ, ಕೋರ್ಟ್ಗೆ ಹೋಗೋ ಅಂತ ಅವನಂದ್ರೆ ಅನ್ಲಿ, ಏನು ಪ್ರಯೋಜನ? ಸಾವಿನ ಹೊಸ್ತಲಲ್ಲಿರೋ ಮನುಷ್ಯ ಅವನಿಗೇನು ಅನ್ಸುತ್ತೆ? ಈ ಹೆಂಗಸು ಸ್ವಲ್ಪನೂ ಸಹಾನುಭೂತಿ ಇಲ್ಲದೆ ನನ್ನ ಅಭಿವೃದ್ಧಿ ಕಾರ್ಯಗಳು ಸರ್ಕಾರದ ಜವಾಬ್ದಾರಿ. ಮೂಲತಃ ಸರ್ಕಾರದ ಅಸ್ತಿತ್ವವೇ ಅಭಿವೃದ್ಧಿಗಾಗಿ. ನಾವು ಮಂತ್ರಿಗಳು ಆಡಳಿತದಲ್ಲಿ ನಿರ್ಧರಿಸ್ತೀವಿ, ಕಾರ್ಯರೂಪಕ್ಕೆ ತರುವ ಜವಾಬ್ದಾರಿ ಅಧಿಕಾರಿಗಳದ್ದು. ಅಭಿವೃದ್ಧಿ ಅಂದರೆ ಖರ್ಚಿನ ಬಾಬ್ತು. ಖರ್ಚು ಅಂತಿದ್ದ ಹಾಗೆ ಹಣದ ಕೈ ಬದಲಾವಣೆ. ವ್ಯವಸ್ಥೆ ಅಂದ ಮೇಲೆ ಸೋರಿಕೆ ಸಹಜ, ಸೋರಿಕೆ ನಿಲ್ಲಿಸಬೇಕು. ಹಾಗಂತ ನೀರಿನ ಹರಿವನ್ನೇ ನಿಲ್ಲಿಸೋದಲ್ಲ. ನೀವು ಪದೇ ಪದೇ ನನ್ನ ಕಚೇರಿಗೆ ಬರಬೇಡಿ, ಜನರಿಗೆ ತಪ್ಪು ಅಭಿಪ್ರಾಯ ಬರುತ್ತೆ. ಕೆಲಸವಿದ್ರೆ ನೀವಿದ್ದಲ್ಲಿಗೆ ಕರೆಸಿ, ಬರ್ತೀನಿ. ನೀನು ಪ್ರಾಮಾಣಿಕಳು. ನಾನು ನಿನ್ನಲ್ಲಿಗೆ ಬಂದರೆ ನನ್ನ ವ್ಯಕ್ತಿತ್ವ ಸರಳ ಅನಿಸುತ್ತೆ. ಸಾರ್ವಜನಿಕ ಜೀವನದಲ್ಲಿ ನನಗೆ ಅದು ಮುಖ್ಯ ಆಗತ್ತೆ. ಹೇಳಿ. 6 ತಿಂಗಳಿಂದ ಈ ಕ್ಷೇತ್ರದಲ್ಲಿ ಯಾವುದೇ ಅಭಿವೃದ್ಧಿ ಕಾರ್ಯಗಳು ಆಗ್ತಾ ಇಲ್ಲ. ಕಳ್ಳತನ ಆಗಬಾರ್ದು, ಸರಿನೇ. ಹಾಗಂತ ಕೆಲಸಗಳನ್ನೇ ಸ್ಥಗಿತಗೊಳಿಸೋದ? ಹೊಸ ಪ್ರಾಜೆಕ್ಟ್ಸ್ ಯಾವುದೂ ಆಗ್ತಿಲ್ಲ. ಕಾಂಟ್ರಾಕ್ಟರ್ಸ್ ಯಾರೂ ಮುಂದೆ ಬರ್ತಾ ಇಲ್ಲ. ಈ DC ಸಹವಾಸ ಬೇಡ ಅಂತಾರೆ. ಹಳೇದು ವಿವಿಧ ಹಂತಗಳಲ್ಲಿ ನಿಂತಿದೆ. ಮಾಡಿರೋ ಕೆಲಸಕ್ಕೆ ಬಿಲ್ಸ್ ಕೊಟ್ಟಿದ್ದಾರೆ, ನೀನು ಅಪ್ರೂವ್ ಮಾಡಿಲ್ಲ, ಹಣ ರಿಲೀಸ್ ಆಗಿಲ್ಲ. ಸ್ಪೆಸಿಫಿಕೇಶನ್ಸ್ಗೆ ಸರಿಯಾಗಿ ಕೆಲಸ ಆಗಿಲ್ಲ. ಕಳಪೆ ಕಾಮಗಾರಿ ಹಣ ವಿತರಣೆ ಆಗಬಾರದು. ಹೆಚ್ಚು ಕಮ್ಮಿಯಾಗಿ ಹೆಣ ಬಿದ್ರೆ ನೀವು ಬರ್ತೀರಾ? ನನ್ನ ಅಧಿಕಾರಾವಧಿಯಲ್ಲಿ ಕಳ್ಳತನ ಬೇಡ. ಎಲ್ಲಿಲ್ಲ ಸೋರ್ಕೆ? ಸೂರ್ಯನಿಂದ ಹೊರಟ ಕಿರಣಗಳು ಮೂಲ ಸ್ವರೂಪದಲ್ಲಿ ನೆಲ ಮುಟ್ಟತ್ವಾ? ಮುಟ್ಟಿದರೆ ನಾವು ಬದುಕ್ತೀವಾ? ಪವರ್ ಟ್ರಾನ್ಸ್ಮಿಷನ್ ಮಾಡ್ತೀವಿ, ಟ್ರಾನ್ಸ್ಮಿಷನ್ ಲಾಸ್ ಆಗತ್ತೆ. ನಾಲೆಯಲ್ಲಿ ನೀರು ಬಿಡ್ತೀವಿ, ನೆಲದಲ್ಲಿ ಇಂಗು ಹೋಗಲ್ವಾ? ಮನುಷ್ಯನಿಗೆ ಅಜೀರ್ಣ ಅಂತ ಊಟನೇ ಕೊಡದೇ ಇರೋಕ್ಕಾಗತ್ತ? ಅಡೆತಡೆ ಬೇಕು, ಅರಿವನ್ನೇ ನಿಲ್ಲಿಸೋದಲ್ಲ. ನಾನು ಈ ಹೊಲಸಿನ ಭಾಗ ಆಗಲಾರೆ. ಚೈನಾದು ಒಂದು ಕತೆ ಇದೆ. ಗುಬ್ಬಿ ಕಾಳು ಕದಿಯುತ್ತೆ ಅಂತ
ಗುಬ್ಬಿನೇ ನಿರ್ನಾಮ ಮಾಡಿದ್ರಂತೆ. ಏನಾಯ್ತು ಹೇಳು? ಹುಳ ಬಿದ್ದು ಬೆಳೆ ಸಂಪೂರ್ಣ ನಾಶ ಆಯಿತು. ನಂತರ ಹುಳ ತಿನ್ನಬೇಕಾಗಿ ಬಂತು. ನೇರ ಮಾತಾಡಬಹುದಾ? ಹ್ಞೂ ನೋ ಅಫೆನ್ಸ್ ಮೆಂಟ್. ಇಲ್ಲ. ನೀವು ತಿನ್ನೋದು ಬಿಡಿ, ಎಲ್ಲ ಸರಿ ಹೋಗತ್ತೆ. ರಾಜ ಕಳ್ಳತನ ನಿಲ್ಸಿದ್ರೆ ಪ್ರಜೆ ಸಭ್ಯ ಆಗ್ತಾನೆ. ಬಿಡಿ. ಬದುಕಿಗೆ ಸಂಬಳ ಬರತ್ತಲ್ಲ. ನಾನು ಒಬ್ಬ ಸ್ವಚ್ಛ ಆದರೆ ಸಾಕ? ಉಳಿದವರು ಸ್ವಚ್ಛ ಆಗಬೇಕಲ್ವಾ? ನೀವೊಬ್ರು ಆಗಿ ರಾಜಕೀಯ ಸನ್ಯಾಸ ತಗೋಬೇಕಾಗತ್ತೆ. ತಗೊಳ್ಳಿ, ವಯಸ್ಸಾಗಿದೆ. 70 ದಾಟ್ತು, ಟಿಕೆಟ್ ಕೊಡಲ್ಲ. ಇರೋದು ಇನ್ನು 6 ತಿಂಗಳು. ಸ್ವಚ್ಛವಾಗಿರಿ. ಯಾಕೆ ಆಗಲ್ವಾ? ಇಲ್ಲಮ್ಮ, ಸಗಣಿ ತಿಂದು ಅಭ್ಯಾಸ ಆಗೋಗಿದೆ. ಅನ್ನ ಕಂಡ್ರೆ ವಾಕರಿಕೆ ಬರುತ್ತೆ. ಈಗೇನು ನಿನಗೆ ಹಣ ಬೇಡವಾ? ಬಿಡು. ಆದರೆ ಕೆಲಸ ಕಾರ್ಯಗಳಿಗೆ ತಡೆ ಒಡ್ಬೇಡ. ನನಗೆ ಮೇಲಿಂದ ಒತ್ತಡ ಇದೆ. ನನಗೆ ಬೇಡ ಅಂದರೂ ಅವ್ರಿಗೆ ಬೇಕಲ್ಲ, ತಲುಪಿಸ್ಬೇಕು. ಕ್ಷಮಿಸಿ, ಇದಕ್ಕೆ ನನ್ನ ಸಹಕಾರ ಇಲ್ಲ. ಒಂದು ಅಪ್ಲಿಕೇಶನ್ ಬರ್ಕೊಡು. ಅಡ್ಮಿನಿಸ್ಟ್ರೇಟಿವ್ ಟ್ರೈನಿಂಗ್ ಇನ್ಸ್ಟಿಟ್ಯೂಟಲ್ಲಿ ಒಂದು ಹುದ್ದೆ ಇದೆ, ಅಲ್ಲಿಗೆ ಪೋಸ್ಟಿಂಗ್ ಕೊಡಿಸ್ತೀನಿ. ನಿಮ್ಮ ಮಿತಿಯಲ್ಲಿ, ನಿಮ್ಮ ಅಧಿಕಾರದಲ್ಲಿದ್ದರೆ ವರ್ಗಾವಣೆ ಮಾಡಿ. ನಾನು ಬರೆದು ಕೊಡಲ್ಲ. ಅಹಂಕಾರದ ಕೋಟೆಯೊಳಗೆ ಕೂತಿದ್ದೀಯ. ಪ್ರಪಂಚದ ಆಗು ಹೋಗುಗಳ ಅರಿವು ಇಲ್ಲ ನಿನಗೆ. ಒಂಟಿ ಹೆಂಗಸು, ಸಮಸ್ಯೆ ಆಗತ್ತೆ. ಹೆದರಿಸ್ತಿದ್ದೀರಾ? ಇಲ್ಲ, ನನ್ನ ಆತಂಕ ವ್ಯಕ್ತಪಡಿಸ್ತಾ ಇದ್ದೇನೆ. ಏನಾಗಬಹುದು? ಮುಖ ಚೆನ್ನಾಗಿದೆ, ಆ್ಯಸಿಡ್ ಎರಚಬಹುದು. ಬೆಳಗ್ಗೆ ವಾಕಿಂಗ್ ಹೋಗ್ತೀಯ, ಯಾವುದೋ ಲಾರಿ ಬ್ರೇಕ್ ತಪ್ಪಬಹುದು. ದೇಶದಲ್ಲಿ ಬಡತನ ಇದೆ, ಕೆವಲಿಗೆ ಕೊಲೆ ಮಾಡೋರಿದ್ದಾರೆ. ಮಡಿಯುವಂಥ ಬದುಕು ಸಣ್ಣ ಮೈಲ್ಗೆ ಸಾಕಲ್ವ ಸ್ತಬ್ಧ ಆಗೋಕೆ. ಯೋಗ್ಯ ಬದುಕಿಗೆ ಅವಕಾಶವಾಗದ ಅಯೋಗ್ಯ ಪ್ರಪಂಚದಲ್ಲಿ ಬದುಕೋ ಅವಶ್ಯಕತೆನಾದ್ರೂ ಏನಿದೆ? ವರ್ತಮಾನದಲ್ಲಿ ಬದುಕ್ತೀನಿ. ಆಯಾ ಕ್ಷಣಗಳ ಸನ್ನಿವೇಶಗಳನ್ನ, ಸಮಸ್ಯೆಗಳನ್ನ ಆಯಾ ಕ್ಷಣದಲ್ಲಿ ಎದುರಿಸಿದ್ರಾಯ್ತು. ಮುಖ ಚೆನ್ನಾಗಿರ್ಲಿ, ದೇಹಕ್ಕೆ ಮೈಲಿಗೆ ಆಗದೆ ಇರಲಿ ಅಂತ ಆತ್ಮ ಹೊಲಸು ಮಾಡ್ಕೊಳ್ಳ. ವರ್ತಮಾನಕ್ಕೆ ಧನ್ಯವಾದ. ವ್ಯವಸ್ಥೆಯ ಆರೋಗ್ಯ ನನ್ನ ಜವಾಬ್ದಾರಿ. ನನ್ನ ಆರೋಗ್ಯ ಸೃಷ್ಟಿಕರ್ತನ ಜವಾಬ್ದಾರಿ. ವಾಚ್ಮೆನ್ಗೆ ಹೇಳಿ ಹೋಗಿರ್ತೀನಿ, ನೀವು ಹೊರಟ ಮೇಲೆ ಬೀಗ ಹಾಕೋತಾರೆ. ಮಲಗಿದಾಳ? ಗೊತ್ತಿಲ್ಲ, ಕೋಣೆಯಿಂದ ಆಚೆನೇ ಬಂದಿಲ್ಲ. ರಾತ್ರಿ ಬಹಳ ಹೊತ್ತು ಎಚ್ಚರವಾಗಿದ್ಲ ಅನ್ಸತ್ತೆ. ಬಹಳ ಹೊತ್ತು ಕೋಣೆಯಲ್ಲಿ ದೀಪ ಉರಿತಿತ್ತು. ನಾನು 11ಕ್ಕೆ ಮಲಗಿದೆ. ಮತ್ತೆ ನನಗೆ ಎಚ್ಚರವಾದಾಗ ಬೆಳಗ್ಗೆ 3 ಆಗಿತ್ತು. ಎದ್ದಾಗ ದೀಪ ಇನ್ನೂ ಉರಿತಿತ್ತು. ಐ ಡಿಡ್ ಅ ಮಿಸ್ಟೇಕ್. ತಪ್ಪು ಮಾಡಿದೆ. ಯಾಕೆ? ನನ್ನ ತರಹದವಳನ್ನೇ ಯಾರನ್ನಾದರೂ ಮದುವೆ ಆಗಬೇಕಾಗಿತ್ತು. ಐ ಫೀಲ್ ಗಿಲ್ಟಿ. ಅಪರಾಧಿ ಅನಿಸುತ್ತೆ. ಈ ಚಟಗಳು ಅಷ್ಟು ಕಷ್ಟನಾ? ಬಿಡೋದು ಸಾಧ್ಯವೇ ಇಲ್ವಾ? ಇದು ಹಸಿವಿನ ಹಾಗೆ. ದೇಹದ ಹಸಿವೆ
ಸಮಯ ಆಗ್ತಿದ್ದ ಹಾಗೆ ನರನಾಡಿಗಳೆಲ್ಲ ತಹತಹಿಸುತ್ತವೆ. ಅವಶ್ಯಕತೆ ಪೂರೈಸದೇ ಇದ್ರೆ ನೇತ್ ಹಾಕೋಬೇಕು ಅನ್ಸುತ್ತೆ. ಇದಕ್ಕೆ ಬೀಳಬಾರ್ದೆ, ಬಿದ್ದ ಮೇಲೆ ಜೀವನೇ ನೋವು ಅನ್ಸುತ್ತೆ. ಇಷ್ಟು ಬೇಜವಾಬ್ದಾರಿ ಬದುಕು ರೂಢಿಸ್ಕೋಬಾರ್ದಿತ್ತು. ಅವಳನ್ನ ಕಂಡ್ರೆ ಭಯವಾಗುತ್ತೆ. ಕಣ್ಣಿಗೆ ಕಣ್ಣು ಕೊಟ್ಟು ನೋಡೋಕ್ಕಾಗಲ್ಲ. ಆಫೀಸಿಗೆ ಹೋಗ್ತೀನಿ, ಅಲ್ಲಿ ಏನೂ ಅರ್ಥವಾಗಲ್ಲ. ನಮಗೆ ವ್ಯಸನಿಗಳಿಗೆ ಕಾನ್ಸಂಟ್ರೇಷನ್ ಇರೋದಿಲ್ವೇ? ಮನಸ್ಸು ಜಿತವಾಗಿರೋಲ್ಲ, ಇಟ್ ಡ್ರಿಫ್ಟ್ಸ್. ಅವಳು ಏನೋ ಹೇಳ್ತಿರ್ತಾಳೆ, ನನ್ನ ಮನಸ್ಸು ಇನ್ನೆಲ್ಲೋ ಇರುತ್ತೆ. ಎದ್ದು ಓಡ್ಬೇಕನ್ಸುತ್ತೆ. ಇದು ನನಗೆ ಅರ್ಥ ಆಗಲ್ವೋ? ನಿನಗೆ ಯಾವತ್ತು ಏನು ಅರ್ಥ ಆಗಿದೆ ಹೇಳು? ಮಧ್ಯಾಹ್ನದ ಮೇಲೆ ಕೂರೋದು ಕಷ್ಟನೇ. ಹೊರಟು ಬಿಡ್ತೀನಿ. ಆಣೆ ಭಾಷೆ ಮಾಡಿ ಹೋಗ್ತೀನಿ. ರಾತ್ರಿ 8ಕ್ಕೆ ಬರ್ತೀನಿ ಅಂತ. ಸಮಯ ಆಗ್ತಿದ್ದ ಹಾಗೆ ಟೆನ್ಷನ್ ಶುರು ಆಗುತ್ತೆ. ಫೋನ್ ಕಡೆನೆ ಗಮನ. ರಿಂಗ್ ಆಗ್ತಿದ್ದ ಹಾಗೆ ಮೈಯೆಲ್ಲ ಬೆವರುತ್ತೆ. ಕೈಕಾಲು ನಡುಕ. ಅದೇನೋ ಶಿಕ್ಷೆಗೆ ಸಮಯ ನಿರ್ಧರಿಸಿದ್ದಾರೆ, ನಾನು ಹೋಗಿ ಅನುಭವಿಸ್ಬೇಕು. ಬಲವಂತದ ಸುಖ ಶಿಕ್ಷೆನೇ. ಹೇಳು ಅವಳಿಗೆ. ಅವಳಿಗೆ ಗೊತ್ತು, ಮತ್ತೆ ಉತ್ತರ ಇಲ್ಲವಲ್ಲ. ಇದು ನನಗೆ ಆಗೋಲ್ಲ ಅಂತ ಹೇಳಲಾರೆ. ಹೊರಗೆ ಎಷ್ಟೋ ಜನ ಹೆಣ್ಣು ಮಕ್ಕಳನ್ನ ಭೇಟಿ ಆಗ್ತೀನಿ, ಅಲ್ಲಿ ಸ್ವಾಭಾವಿಕವಾಗೇ ಇರ್ತೀನಿ. ಇವಳು ಎದುರಿಗೆ ಬಂದ್ರೆ ಕಷ್ಟ ಅನ್ಸುತ್ತೆ. ಮೋಸ ಮಾಡಿದೆ ಅನ್ಸುತ್ತೆ. ಐ ಕ್ಯಾನಾಟ್ ಅಂಡರ್ಗೋ ದಿಸ್.